ಇನ್ನು ಅಮೆರಿಕ ದಾಳಿಗೆ ಇರಾನ್ ಕೆರಳಿ ಕೆಂಡವಾಗ್ತಾ ಇದೆ. ವಿಶ್ವದ ದೊಡ್ಡಣ್ಣ ವಿರುದ್ಧ ಇರಾನ್ ತೈಲಾಸ್ತ್ರವನ್ನ ಕೂಡ ನಡೆಸ್ತಾ ಇದೆ. ಅಮೆರಿಕ ದಾಳಿಗೆ ಕೆರಳಿ ಕೆಂಡವಾದ ಇರಾನ್ ವಿಶ್ವದ ದೊಡ್ಡಣ್ಣ ಹೊರ್ಮುಜ್ ವಿಶ್ವದ ದೊಡ್ಡಣ್ಣ ವಿರುದ್ಧ ಅಮೆರಿಕದ ವಿರುದ್ಧ ಇರಾನ್ ತೈಲಾಸ್ತ್ರವನ್ನ ಮುಂದುವರಿಸ್ತಾ ಇರುವಂತದ್ದು. ಹೊರ್ಮುಜ್ ಕೆನಾಲ್ ಮುಚ್ಚುವುದಾಗಿ ಬೆದರಿಕೆಯನ್ನ ಕೂಡ ಹಾಕ್ತಾ ಇದೆ. ಇನ್ನ ಹೊರ್ಮುಜ್ ಮುಚ್ಚದಂತೆ ಅಮೆರಿಕ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನೂ ಆಟ ಮುಗಿದಿಲ್ಲ ಅಂತ ಇರಾನ್ ವಾರ್ನ್ ಕೂಡ ಮಾಡ್ತಾ ಇದೆ. ಆರ್ಥಿಕ ಹೊಡೆತ ಆಗ್ತಾ ಇದೆ. ಅಮೆರಿಕ ಹಾಗಾದ್ರೆ ಸಿಡಿದೇಳುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿರುವಂತದ್ದು. ನೋಡಿ, ಇಲ್ಲಿ ವಿಶ್ವದ ದೊಡ್ಡಣ್ಣ ವಿರುದ್ಧ ಇರಾನ್ ತನ್ನ ತೈಲಾಸ್ತ್ರವನ್ನ ಮುಂದುವರಿಸೋಕೆ ಒಂದು ಪ್ಲಾನ್ ಮಾಡ್ತಾ ಇರುವಂತದ್ದು. ಹೊರ್ಮುಜ್ ಜಲಸಂಧಿ, ಹಾಗಾದ್ರೆ ಈ ಒಂದು ಹೊರ್ಮುಜ್ ಜಲಸಂಧಿಯನ್ನ ಮುಚ್ಚಿದ್ರೆ ಅಮೆರಿಕಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ, ಆರ್ಥಿಕವಾಗಿಯೂ ಕೂಡ. ಹೀಗಾಗಿ ಹೊರ್ಮುಜ್ ಜಲಸಂಧಿಯನ್ನ ಮುಚ್ಚುತ್ತಾ ಇರಾನ್ ಅಂತದೊಂದು ಕಠಿಣವಾದಂತಹ ನಿರ್ಧಾರವನ್ನ ಕೈಗೊಳ್ಳುತ್ತಾ ಈ ಮೂಲಕ ಬೆದರಿಕೆಯನ್ನ ಕೂಡ ಹಾಕ್ತಾ ಇದೆಯಾ ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಇರುವಂಥದ್ದು. ಈಗಾಗಲೇ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಒಂದು ಯುದ್ಧಕ್ಕೆ, ಸಂಘರ್ಷಕ್ಕೆ ಎಂಟ್ರಿ ಕೊಟ್ಟಿದೆ. ಆದರೆ ಈ ಒಂದು ಎಂಟ್ರಿ ಹೇಗಿದೆ ಅಂದರೆ ಇರಾನ್ಗೆ ಎಚ್ಚರಿಕೆಯನ್ನ ಕೂಡ ನೀಡ್ತಾ ಇರುವಂಥದ್ದು. ಹೊರ್ಮುಜ್ ಬಂದ್ ಹಾಗೆ ಏಷ್ಯಾ ರಾಷ್ಟ್ರಗಳಿಗೆ ಹೊಡೆತ ಕೂಡ ಆಗ್ತಾ ಇರುವಂಥದ್ದು. ಜಗತ್ತಿನಾದ್ಯಂತ ತೈಲ ಬೆಲೆ ದಿಢೀರಂತ ಗಗನಕ್ಕೇರುವಂತಹ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ತೈಲ ಪೂರೈಕೆಗೆ ಪ್ರಮುಖವಾದಂತಹ ಜಗತ್ತಿನ 20% ತೈಲ ಇದೇ ಮಾರ್ಗದಿಂದ ಪೂರೈಕೆ ಆಗ್ತಾ ಇತ್ತು. ಹೀಗಾಗಿ ಹೊರ್ಮುಜ್ ಜಲಸಂಧಿಯನ್ನ ಮುಚ್ಚಿದ್ರೆ ತೈಲ ಪೂರೈಕೆ ಅಯೋಮಯ ಎನ್ನಲಾಗ್ತಾ ಇದೆ. ಹೊರ್ಮುಜ್ ಬಂದ್ ಏಷ್ಯಾ ರಾಷ್ಟ್ರಗಳಿಗೆ ಹೊಡೆತ ಕೂಡ ಎದುರಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನೋಡಿ, ಜಾಗತಿಕವಾಗಿ ತೈಲ ಬೆಲೆ ಏರಿಕೆ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಜಾಗತಿಕ ರಾಜಕೀಯದಲ್ಲಿ ಆತಂಕ ಮೂಡಿಸಿದೆ ಅಂತಾನೆ ಹೇಳ್ಬೋದು ಈ ಒಂದು ಹೊಸ ಬೆಳವಣಿಗೆ ಇದು. ಇರಾನ್ ಹೊರ್ಮುಜ್ ಜಲಸಂಧಿಯನ್ನ ಮುಚ್ಚುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಪರಿಗಣನೆಯನ್ನ ಮಾಡಲಾಗ್ತಾ ಇದೆ. ಆಕಸ್ಮಿಕವಾಗಿ ಮುಚ್ಚಿದ್ರೆ ಏನೇನೆಲ್ಲ ಆಗಬಹುದು? ಈ ನಿರ್ಧಾರ ಭಾರತ ಸೇರಿದಂತೆ ಇಡೀ ವಿಶ್ವಕ್ಕೆ ತೀವ್ರ ಆಘಾತವನ್ನ ನೀಡಲಿದೆ. ಇದರ ಪರಿಣಾಮವಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಕೂಡ ಸೃಷ್ಟಿಯಾಗಲಿದೆ. ಇರಾನ್ ಈ ನಿರ್ಧಾರವನ್ನ ಪ್ರಕಟಣೆ ಮಾಡೋ ಮೂಲಕ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯ ಭೀತಿಯನ್ನ ಕೂಡ ಹೆಚ್ಚಿಸಿದೆ. ಈ ಕುರಿತಂತೆ ವಾರ್ನಿಂಗ್ ಕೂಡ ನೀಡ್ತಾ ಇರುವಂತದ್ದು. ಇಸ್ರೇಲ್ ಹಾಗೂ ಇರಾನ್ ಮಧ್ಯದ ಸಂಘರ್ಷದಲ್ಲಿ ಅಮೆರಿಕ ಇರಾನ್ನ 3 ಪ್ರಮುಖವಾದಂತಹ ಪರಮಾಣು ಘಟಕಗಳ ಮೇಲೆ ಶನಿವಾರ ತಡರಾತ್ರಿ ತೀವ್ರವಾದಂತಹ ಒಂದು ಬಾಂಬ್ ದಾಳಿಯನ್ನ ಕೂಡ ನಡೆಸಿರೋದೇ ಇದಕ್ಕೆಲ್ಲ ಕಾರಣ ಎನ್ನಲಾಗ್ತಾ ಇರುವಂತದ್ದು. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಅವರು ಜೀವ ಭಯದಲ್ಲಿದ್ದಾರೆ. ಎಲೆಕ್ಟ್ರಾನಿಕ್ ಸಂವಹನವಿಲ್ಲದೆ ಬಂಕರ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ನೋಡಿ, ಜೀವ ಭಯದಲ್ಲಿದೆ ಇರಾನ್, ಸಂಪೂರ್ಣವಾಗಿ ಇರಾನ್ ರಾಷ್ಟ್ರ. ಅದರಲ್ಲೂ ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಬಂಕರ್ ಸೇರಿದ್ದಾರೆ. ಬಂಕರ್ನಲ್ಲಿ ಕುಳಿತಂತಹ ಸುಪ್ರೀಂ ಲೀಡರ್ ಖಮೇನಿ ಅವರು ಅಲ್ಲಿಂದಲೇ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಒಂದು ಕಡೆ ಅಮೆರಿಕಕ್ಕೆ ಬಂಕರ್ನಲ್ಲಿ ಕೇವಲ ಅಲ್ಲಿನ ನಾಗರಿಕರಷ್ಟೇ ಇಲ್ಲ, ಇರಾನ್ನ ಸರ್ವೋಚ್ಚ ನಾಯಕ ಕೂಡ ಇರುವಂತದ್ದು. ಪತ್ರದ ಮೂಲಕವೇ ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಖಮೇನಿ ಅವರು. ಅವರಿಗೂ ಕೂಡ ಜೀವ ಭಯ ಇದೆ. ಅಮೆರಿಕ ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಒಂದು ಸಂಘರ್ಷಕ್ಕೆ. ಹೀಗಾಗಿ ಸುಪ್ರೀಂ ಲೀಡರ್ ಖಮೇನಿ ಅವರು ಬಂಕರ್ನಲ್ಲೇ ಕುಳಿತುಕೊಂಡು ಸಂದೇಶವನ್ನ ನೀಡ್ತಾ ಇದ್ದಾರೆ. ಬಂಕರ್ನಲ್ಲಿ ಕೇವಲ ಲಿಖಿತ ಸಂದೇಶವನ್ನ ಮಾತ್ರ ಸ್ವೀಕಾರ ಮಾಡ್ತಾ ಇದ್ದಾರೆ. ಪತ್ರದ ಮೂಲಕವೇ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಯಾವುದೇ ಎಲೆಕ್ಟ್ರಾನಿಕ್ ಸಂವಹನವನ್ನ ಮಾಡ್ತಾ ಇಲ್ಲ. ಅಂದ್ರೆ ಮೊಬೈಲ್ ಆಗಿರ್ಬೋದು, ಈ ರೀತಿಯ ಒಂದು ಎಲೆಕ್ಟ್ರಾನಿಕ್ ಸಂವಹನವಿಲ್ಲದೆ ಬಂಕರ್ನಲ್ಲಿ ವಾಸ್ತವ್ಯವನ್ನ ಹೂಡಿರುವಂತದ್ದು. ಅವರಿಗೂ ಕೂಡ ಜೀವ ಭಯ ಇದೆ. ಇರಾನ್ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳ ನಡುವೆ ನಾಗರಿಕರು ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಆಸ್ಪತ್ರೆಗಳ ಮೇಲೆ ದಾಳಿ ಆಗ್ತಾ ಇದೆ, ನ್ಯೂಸ್ ಚಾನೆಲ್ಗಳ ಮೇಲೆ ದಾಳಿ ಆಗ್ತಾ ಇದೆ, ಆಂಬ್ಯುಲೆನ್ಸ್ಗಳ ಮೇಲೆ ದಾಳಿ ಆಗ್ತಾ ಇದೆ, ಒಂದು ದೊಡ್ಡದಾದಂತಹ ಕಟ್ಟಡಗಳ ಮೇಲೆ ದಾಳಿ ಆಗ್ತಾ ಇದೆ. ಈ ದಾಳಿಯಲ್ಲಿ
ಈಗ ನಾಗರಿಕರು ತತ್ತರಿಸಿ ಹೋಗೋದಷ್ಟೇ ಅಲ್ಲ, ಇನ್ನು ಇರಾನ್ನ ನಾಯಕ, ಪರಮೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರು ಕೂಡ ಜೀವ ಭಯದಿಂದ ಬಂಕರ್ ಅನ್ನ ಸೇರಿದ್ದಾರೆ.